ಜೆಎಂಒಎಲ್ ಸ್ಟ್ರಕ್ಚರ್ಸ್ ಫ್ರಮ್ ಡೇಟಾಬೇಸಸ್ ಎಂಬ ಈ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ಪಬ್ಚೆಮ್ ಡೇಟಾಬೇಸ್ನಿಂದ ರಾಸಾಯನಿಕ ಸ್ಟ್ರಕ್ಚರ್ಗಳನ್ನು ಲೋಡ್ ಮಾಡುವುದು ಮತ್ತು ಜಿಚೆಂಪೇಂಟ್ ನಲ್ಲಿ ರಚಿಸಲಾದ 2ಡಿ ಸ್ಟ್ರಕ್ಚರ್ಗಳನ್ನು ಜೆಎಂಒಎಲ್ ನಲ್ಲಿ 3ಡಿ ಮಾಡೆಲ್ಗಳಿಗೆ ಪರಿವರ್ತಿಸುವುದು ಇತ್ಯಾದಿಗಳನ್ನು ಕಲಿಯುವೆವು. ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ನೀವು ಜೆಎಂಒಎಲ್ ಅಪ್ಲಿಕೇಶನ್ ಅನ್ನು ತಿಳಿದಿರಬೇಕು. ಇಲ್ಲದಿದ್ದರೆ ನಮ್ಮ ವೆಬ್ಸೈಟ್ನಲ್ಲಿ ಲಭ್ಯವಿರುವ ಸಂಬಂಧಿತ ಟ್ಯುಟೋರಿಯಲ್ಗಳನ್ನು ನೋಡಿ. ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡಲು ನಾನು ಉಬುಂಟು ಲಿನಕ್ಸ್ ಒಎಸ್ ಆವೃತ್ತಿ 1204, ಜೆಎಂಒಎಲ್ ಆವೃತ್ತಿ 1222, ಜಾವಾ ಆವೃತ್ತಿ 7, ಜಿಚೆಂಪೇಂಟ್ ಆವೃತ್ತಿ 01210, ಮೊಜಿಲ್ಲಾ ಫೈರ್ಫಾಕ್ಸ್ ಬ್ರೌಸರ್ 22 ಇವುಗಳನ್ನು ಬಳಸುತ್ತಿದ್ದೇನೆ. ನಾನು ಒಂದು ಹೊಸ ಜೆಎಂಒಎಲ್ ಅಪ್ಲಿಕೇಶನ್ ವಿಂಡೋ ಅನ್ನು ತೆರೆದಿದ್ದೇನೆ. ಜೆಎಂಒಎಲ್ ಡೇಟಾಬೇಸ್ನಲ್ಲಿ ಪಟ್ಟಿ ಮಾಡಲಾದ ಸಂಯುಕ್ತಗಳ ರಚನೆಗಳನ್ನು ಲೋಡ್ ಮಾಡಲು ಒಂದು ವೈಶಿಷ್ಟ್ಯವನ್ನು ಹೊಂದಿದೆ. ಮೆನು ಬಾರನ ಮೇಲಿರುವ ಫೈಲ್ ಮೆನು ಗೆಟ್ ಮಾಲ್ ಎಂಬ ಒಂದು ಆಯ್ಕೆಯನ್ನು ಹೊಂದಿದೆ. ಇದು ಪಬ್ಚೆಮ್ ಎಂಬ ರಾಸಾಯನಿಕ ಸ್ಟ್ರಕ್ಚರ್ಗಳ ಡೇಟಾಬೇಸ್ನಿಂದ ಅಣುಗಳನ್ನು ಲೋಡ್ ಮಾಡುತ್ತದೆ. ಇದು ಪ್ರೋಟೀನ್ ಡೇಟಾ ಬ್ಯಾಂಕ್ನಿಂದ ಪ್ರೋಟೀನ್ ಸ್ಟ್ರಕ್ಚರ್ಗಳನ್ನು ಲೋಡ್ ಮಾಡಲು ಗೆಟ್ ಪಿಡಿಬಿ ಎಂಬ ಇನ್ನೊಂದು ಆಯ್ಕೆಯನ್ನು ಸಹ ಹೊಂದಿದೆ. ಇನ್ನೊಂದು ಟ್ಯುಟೋರಿಯಲ್ನಲ್ಲಿ ಈ ವೈಶಿಷ್ಟ್ಯವನ್ನು ವಿಸ್ತಾರವಾಗಿ ವಿವರಿಸಲಾಗುವುದು. ಒಂದು ರಾಸಾಯನಿಕ ರಚನೆಯನ್ನು ಪ್ಯಾನೆಲ್ನ ಮೇಲೆ ಲೋಡ್ ಮಾಡಲು ಗೆಟ್ ಮೋಲ್ ನ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನಿನ ಮೇಲೆ ಒಂದು ಇನ್ಪುಟ್ ಡಯಲಾಗ್ ಬಾಕ್ಸ್ ತೆರೆದುಕೊಳ್ಳುತ್ತದೆ. ಟೆಕ್ಸ್ಟ್ ಬಾಕ್ಸ್ನಲ್ಲಿ ಈ ಕೆಳಗಿನಂತೆ ಟೈಪ್ ಮಾಡುವುದರ ಮೂಲಕ ಡೇಟಾಬೇಸ್ನಲ್ಲಿ ಲಿಸ್ಟ್ ಮಾಡಲಾದ ಯಾವುದೇ ಅಣುವನ್ನು ಲೋಡ್ ಮಾಡಬಹುದು. ಸಾಮಾನ್ಯ ಹೆಸರು ಅಥವಾ ಐಯುಪ್ಯಾಕ್ ಹೆಸರು, ಸಿಎಎಸ್ ನಂಬರ್, ಸಿಐಡಿ ನಂಬರ್, ಇಂಚಿ ಐಡೆಂಟಿಫೈಯರ್ ಅಥವಾ ಸ್ಮೈಲ್ಸ್ ಐಡೆಂಟಿಫೈಯರ್. ಯಾವುದೇ ಒಂದು ಕೆಮಿಕಲ್ನ ಐಡೆಂಟಿಫಿಕೇಶನ್ ನಂಬರ್ಗಳ ಮಾಹಿತಿಗಾಗಿ ಪಬ್ಚೆಮ್ ಡೇಟಾಬೇಸ್ ವೆಬ್ಸೈಟ್ ಅನ್ನು ನೋಡಿ. ನಾವು ಫಿನಾಲ್ ಅನ್ನು ಸ್ಕ್ರೀನಿನ ಮೇಲೆ ಪ್ರದರ್ಶಿಸೋಣ. ಇದಕ್ಕಾಗಿ ಇನ್ಪುಟ್ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಫಿನಾಲ್ ಎಂದು ಟೈಪ್ ಮಾಡಿ. ಒಕ್ ಬಟನ್ ಅನ್ನು ಮೇಲೆ ಕ್ಲಿಕ್ ಮಾಡಿ. ಪ್ಯಾನೆಲ್ನ ಮೇಲೆ ಫಿನಾಲ್ನ ಒಂದು ಮಾಡೆಲ್ ಅನ್ನು ತೋರಿಸಲಾಗಿದೆ. ರೆಡ್ ರಿಂಗ್ ನ ವಿವಿಧ ಆಯ್ಕೆಗಳನ್ನು ಬಳಸಿ ಫಿನಾಲ್ನ ಡಿಸ್ಪ್ಲೇಯನ್ನು ನಾವು ಮಾರ್ಪಡಿಸಬಹುದು. ಈ ಆಯ್ಕೆಗಳನ್ನು ಮೆನು ಬಾರನಲ್ಲಿ ಮತ್ತು ಪಾಪ್-ಅಪ್ ಮೆನ್ಯುನಲ್ಲಿ ಪಟ್ಟಿ ಮಾಡಲಾಗಿದೆ. ನಾವು ಸಬ್ಸ್ಟಿಟ್ಯೂಯೆಂಟ್ಗಳನ್ನು ಫಿನಾಲ್ನ ಬೆಂಜೀನ್ ರಿಂಗ್ಗೆ ಸೇರಿಸಬಹುದು. ಮೊದಲು ನಾವು ಮಾಡೆಲ್ನಲ್ಲಿಯ ಪರಮಾಣುಗಳನ್ನು ಲೇಬಲ್ ಮಾಡೋಣ. ಡಿಸ್ಪ್ಲೇ ಮೆನ್ಯುದ ಮೇಲೆ ಕ್ಲಿಕ್ ಮಾಡಿ ಮತ್ತು ಲೇಬಲ್ ಅನ್ನು ಆಯ್ಕೆ ಮಾಡಿ. ನಂಬರ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಕಾರ್ಬನ್ ಆಟಮ್ ನಂಬರ್ 4 ಗೆ ಸೇರಿಕೊಂಡ ಹೈಡ್ರೋಜನ್ ನಂಬರ್ 10 ಅನ್ನು ಒಂದು ಅಮಿನೋ ಗ್ರೂಪ್ನಿಂದ ಬದಲಾಯಿಸೋಣ. ಮಾಡೆಲ್ ಕಿಟ್ ಮೆನುವನ್ನು ಓಪನ್ ಮಾಡಿ. ಆಯ್ಕೆಗಳಿಂದ ನೈಟ್ರೋಜನ್ ಅನ್ನು ಆರಿಸಿಕೊಳ್ಳಿ. ಹೈಡ್ರೋಜನ್ ನಂಬರ್ 10 ನ ಮೇಲೆ ಕ್ಲಿಕ್ ಮಾಡಿ. ಪ್ಯಾನೆಲ್ನ ಮೇಲೆ ಇರುವುದು ಪ್ಯಾರಾ ಅಮಿನೋ ಫಿನಾಲ್ ನ ಅಣು ಆಗಿದೆ. ನಾವು ಡಿಸ್ಪ್ಲೇಯನ್ನು ಸ್ಟಿಕ್ಸ್ ಡಿಸ್ಪ್ಲೇ ಎಂದು ಬದಲಾಯಿಸುವೆವು. ಮಾಡೆಲ್ ಕಿಟ್ ಮೆನ್ಯುನಿಂದ ಎಕ್ಸಿಟ್ ಮಾಡಿ. ಪಾಪ್-ಅಪ್ ಮೆನ್ಯುವನ್ನು ಓಪನ್ ಮಾಡಿ. ಕೆಳಗೆ ಸ್ಟೈಲ್ ಗೆ ಸ್ಕ್ರೋಲ್ ಮಾಡಿ. ಸ್ಕೀಮ್ ಅನ್ನು ಆಯ್ಕೆ ಮಾಡಿ ಮತ್ತು ಸ್ಟಿಕ್ಸ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಪ್ಯಾನೆಲ್ನ ಮೇಲೆ ಸ್ಟಿಕ್ಸ್ ಡಿಸ್ಪ್ಲೇಯಲ್ಲಿ ಪ್ಯಾರಾ ಅಮಿನೋ ಫಿನಾಲ್ ನ ಒಂದು ಮಾಡೆಲ್ ಇದೆ. ರಚಿಸಲು ಕಠಿಣವಾಗಿರುವ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ಗಳನ್ನು ಪ್ಯಾನೆಲ್ನ ಮೇಲೆ ಸುಲಭವಾಗಿ ಲೋಡ್ ಮಾಡಬಹುದು. ಉದಾಹರಣೆಗೆ ಕೊಲೆಸ್ಟ್ರಾಲ್. ಫೈಲ್ ಮೆನ್ಯುದ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಮಾಲ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಬಾಕ್ಸ್ನಲ್ಲಿ ಕೊಲೆಸ್ಟ್ರಾಲ್ ಎಂದು ಟೈಪ್ ಮಾಡಿ. ಒಕ್ ಬಟನ್ ಅನ್ನು ಮೇಲೆ ಕ್ಲಿಕ್ ಮಾಡಿ. ಪ್ಯಾನೆಲ್ನ ಮೇಲೆ ಕೊಲೆಸ್ಟ್ರಾಲ್ ನ ಒಂದು ಅಣುವನ್ನು ತೋರಿಸಲಾಗಿದೆ. ಅಣುವಿನಲ್ಲಿಯ ಡಬಲ್ ಬಾಂಡ್ ಮತ್ತು ಸೈಡ್ ಚೈನ್ ಗಳಂತಹ ವೈಶಿಷ್ಟ್ಯಗಳನ್ನು ನಾವು ಹೈಲೈಟ್ ಮಾಡಬಹುದು. ಡಬಲ್ ಬಾಂಡ್ ಅನ್ನು ಹೈಲೈಟ್ ಮಾಡಲು ಮೊದಲು ನಾವು ಡಬಲ್ ಬಾಂಡ್ ನ ಕಾರ್ಬನ್ ಪರಮಾಣುಗಳ ಬಣ್ಣವನ್ನು ಬದಲಾಯಿಸೋಣ. ಟೂಲ್ ಬಾರಿನಲ್ಲಿ ಸೆಲೆಕ್ಟ್ ಅಟಮ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಡಬಲ್ ಬಾಂಡ್ ಅನ್ನು ಹೊಂದಿರುವ ಕಾರ್ಬನ್ ಪರಮಾಣುಗಳ ಮೇಲೆ ಕ್ಲಿಕ್ ಮಾಡಿ. ಪರಮಾಣುಗಳ ಸುತ್ತಲೂ ಹಳದಿ ಬಣ್ಣದ ಒಂದು ಹ್ಯಾಲೋ ಕಾಣಿಸಿಕೊಳ್ಳುತ್ತದೆ. ಪಾಪ್-ಅಪ್ ಮೆನ್ಯುವನ್ನು ಓಪನ್ ಮಾಡಿ. ಕಲರ್ ಎಂಬಲ್ಲಿಗೆ ಸ್ಕ್ರೋಲ್ ಡೌನ್ ಮಾಡಿ. ಆಟಮ್ಸ್ ಅನ್ನು ಆಯ್ಕೆ ಮಾಡಿ ಮತ್ತು ಆರೆಂಜ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಈಗ ಟೂಲ್ ಬಾರ್ನಲ್ಲಿ ರೊಟೇಟ್ ಮಾಲಿಕ್ಯೂಲ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಕೊಲೆಸ್ಟ್ರಾಲ್ ಮಾಡೆಲ್ನಲ್ಲಿಯ ಡಬಲ್ ಬಾಂಡ್ ಈಗ ಆರೆಂಜ್ ಬಣ್ಣದಲ್ಲಿದೆ. ಹೀಗೆಯೇ ನಾವು ಸೈಡ್ ಚೈನ್ ನಲ್ಲಿಯ ಕಾರ್ಬನ್ಗಳನ್ನು ಹೈಲೈಟ್ ಮಾಡಬಹುದು. ಪಾಪ್-ಅಪ್ ಮೆನ್ಯುವನ್ನು ಬಳಸಿ ಬಣ್ಣವನ್ನು ವೈಲೆಟ್ ಗೆ ಬದಲಾಯಿಸಿ.
ಪ್ಯಾನೆಲ್ ಮೇಲೆ ಕೊಲೆಸ್ಟ್ರಾಲ್ನ ಒಂದು ಮಾಡೆಲ್ ಇದೆ. ಇದರಲ್ಲಿ ಪ್ರಮುಖ ವೈಶಿಷ್ಟ್ಯಗಳನ್ನು ಹೈಲೈಟ್ ಮಾಡಲಾಗಿದೆ. ಒಂದು ಅಸೈನ್ಮೆಂಟ್. ಪಬ್ಕೆಮ್ ಡೇಟಾಬೇಸ್ನಿಂದ ಕೆಫೀನಿನ ಸ್ಟ್ರಕ್ಚರ್ ಅನ್ನು ಲೋಡ್ ಮಾಡಿ. ಅಣುವಿನಲ್ಲಿಯ ಪ್ರಮುಖ ವೈಶಿಷ್ಟ್ಯಗಳನ್ನು ಹೈಲೈಟ್ ಮಾಡಿ. ಡಿಸ್ಪ್ಲೇಯನ್ನು ವೈರ್ಫ್ರೇಮ್ಗೆ ಬದಲಾಯಿಸಿ. ಈಗ ನಾನು ಜೆಎಂಒಎಲ್ ನ ಇನ್ನೊಂದು ಮುಖ್ಯ ವೈಶಿಷ್ಟ್ಯವನ್ನು ಚರ್ಚಿಸುವೆನು. ಬೇರೊಂದು ಸಾಫ್ಟ್ವೇರ್ನಲ್ಲಿ ರಚಿಸಲಾದ ಅಣುಗಳ 2D ಸ್ಟ್ರಕ್ಚರ್ಗಳನ್ನು 3D ಮಾಡೆಲ್ಗಳಿಗೆ ನಾವು ಪರಿವರ್ತಿಸಬಹುದು. ಇಲ್ಲಿ ಪ್ಯಾನೆಲ್ನ ಮೇಲೆ ಅಮಿನೋ ಆಸಿಡ್ ಅಲನಿನ್ ನ ಮಾಡೆಲ್ ಇದೆ. ಈ ಅಣುವಿನ 2D ಸ್ಟ್ರಕ್ಚರ್ ಅನ್ನು ಜಿಚೆಂಪೇಂಟ್ ಎಂಬ ಸಾಫ್ಟ್ವೇರ್ನಲ್ಲಿ ರಚಿಸಲಾಗಿತ್ತು. ಈ ಸ್ಟ್ರಕ್ಚರ್ ಅನ್ನು .mol ಫೈಲ್ ಎಂದು ಸೇವ್ ಮಾಡಲಾಗಿತ್ತು. ಜಿಚೆಂಪೇಂಟ್ 2D ಕೆಮಿಕಲ್ ಸ್ಟ್ರಕ್ಚರ್ಗಳನ್ನು ರಚಿಸುವುದಕ್ಕಾಗಿ ಇರುವ ಒಂದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿದೆ. ಜಿಚೆಂಪೇಂಟ್ ನ ಟ್ಯುಟೋರಿಯಲ್ಗಳು ಈ ಕೆಳಗಿನ ಲಿಂಕಿನಲ್ಲಿ ಲಭ್ಯವಿರುತ್ತವೆ. ಸ್ಟ್ರಕ್ಚರ್ಗಳನ್ನು ರಚಿಸಲು ಮತ್ತು .mol ಫಾರ್ಮ್ಯಾಟ್ನಲ್ಲಿ ಸೇವ್ ಮಾಡಲು ಅನಾಲಿಸಿಸ್ ಆಫ್ ಕಾಂಪೌಂಡ್ಸ್ ಎಂಬ ಟ್ಯುಟೋರಿಯಲ್ ಅನ್ನು ನೋಡಿ. ಇಲ್ಲಿ ಜಿಚೆಂಪೇಂಟ್ ನ ಡಿಸ್ಪ್ಲೇ ಏರಿಯಾದಲ್ಲಿ ತೋರಿಸಿರುವುದು ಅಮಿನೋ ಆಸಿಡ್ ಅಲನಿನ್, ನ್ಯೂಕ್ಲಿಯೊಸೈಡ್ ಅಡೆನೊಸಿನ್, ಸ್ಯಾಕರೈಡ್ ಆಲ್ಫಾ ಡಿ ಗ್ಲೂಕೋಪೈರನೋಸ್ ಇವುಗಳ 2D ರಚನೆಗಳಾಗಿವೆ. ನಾನು ಅವುಗಳನ್ನು .mol ಫಾರ್ಮ್ಯಾಟ್ನಲ್ಲಿ ಡೆಸ್ಕ್ಟಾಪ್ನ ಮೇಲೆ ಸೇವ್ ಮಾಡಿದ್ದೇನೆ. ಮೊದಲು ನಾವು ಅಲನೈನ್ ನ 2D ಸ್ಟ್ರಕ್ಚರ್ ಅನ್ನು ಜೆಎಂಒಎಲ್ ಅಪ್ಲಿಕೇಶನ್ನಲ್ಲಿ 3D ಮಾಡೆಲ್ನ ಹಾಗೆ ನೋಡೋಣ. ಆದ್ದರಿಂದ ನಾನು ಒಂದು ಹೊಸ ಜೆಎಂಒಎಲ್ ವಿಂಡೋ ಅನ್ನು ಓಪನ್ ಮಾಡುವೆನು. ಟೂಲ್ಬಾರ್ನಲ್ಲಿ ಓಪನ್ ಎ ಫೈಲ್ ಎಂಬ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಡೆಸ್ಕ್ಟಾಪ್ ಫೋಲ್ಡರ್ ಅನ್ನು ಆರಿಸಿಕೊಳ್ಳುತ್ತೇನೆ ಮತ್ತು ಓಪನ್ ನ ಮೇಲೆ ಕ್ಲಿಕ್ ಮಾಡುವೆನು. alanine.mol ಎಂಬ ಫೈಲ್ ಅನ್ನು ಆಯ್ಕೆ ಮಾಡಿ ಓಪನ್ ಎಂಬ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಅಲನಿನ್ ನ ಒಂದು 3D ಮಾಡೆಲ್ ಸ್ಕ್ರೀನ್ ಮೇಲೆ ಓಪನ್ ಆಗುತ್ತದೆ. ಮಾಡೆಲ್ ಕಿಟ್ ಮೆನುವನ್ನು ಓಪನ್ ಮಾಡಿ ಮತ್ತು ಫಿಕ್ಸ್ ಹೈಡ್ರೋಜನ್ಸ್ ಆಂಡ್ ಮಿನಿಮೈಸ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಸ್ಟ್ರಕ್ಚರ್ಗೆ ಹೈಡ್ರೋಜನ್ಗಳನ್ನು ಸೇರಿಸಲಾಗಿದೆ ಮತ್ತು ಎನರ್ಜಿ ಮಿನಿಮೈಸ್ ಮಾಡಲಾಗಿದೆ. ಯಾವುದೇ .mol ಫೈಲ್ನ ಹಾಗೆ ಮೆನು ಬಾರ್ ಮತ್ತು ಪಾಪ್-ಅಪ್ ಮೆನುಗಳನ್ನು ಬಳಸಿ ನಾವು ಡಿಸ್ಪ್ಲೇಯನ್ನು ಬದಲಾಯಿಸಬಹುದು. ಇಲ್ಲಿರುವುದು ಜೆಎಂಒಎಲ್ ನಲ್ಲಿ adenosine.mol ನ 3D ಮಾಡೆಲ್ ಆಗಿದೆ ಮತ್ತು ಇದು ಜೆಎಂಒಎಲ್ ನಲ್ಲಿ ಆಲ್ಫಾ ಡಿ ಗ್ಲೂಕೋಪೈರನೋಸ್.mol ನ 3D ಮಾಡೆಲ್ ಆಗಿದೆ. ಸಂಕ್ಷಿಪ್ತವಾಗಿ ಈ ಟ್ಯುಟೋರಿಯಲ್ನಲ್ಲಿ ನಾವು ಪಬ್ಕೆಮ್ ಡೇಟಾಬೇಸ್ನಿಂದ ರಾಸಾಯನಿಕ ಸ್ಟ್ರಕ್ಚರ್ಗಳನ್ನು ಲೋಡ್ ಮಾಡುವುದು, ಫಿನಾಲ್ ಮತ್ತು ಕೊಲೆಸ್ಟ್ರಾಲ್ಗಳ ಡಿಸ್ಪ್ಲೇಯನ್ನು ಬದಲಾಯಿಸುವುದು, ಜಿಚೆಂಪೇಂಟ್ ನಲ್ಲಿ ರಚಿಸಲಾದ 2D ಸ್ಟ್ರಕ್ಚರ್ಗಳನ್ನು ಜೆಎಂಒಎಲ್ ನಲ್ಲಿ 3D ಮಾಡೆಲ್ಗಳಿಗೆ ಪರಿವರ್ತಿಸುವುದು, ಅಲನಿನ್, ಅಡೆನೊಸಿನ್ ಹಾಗೂ ಆಲ್ಫಾ ಡಿ ಗ್ಲೂಕೋಪೈರನೋಸ್ಗಳ 2D ಸ್ಟ್ರಕ್ಚರ್ಗಳನ್ನು 3D ಮಾಡೆಲ್ಗಳಿಗೆ ಪರಿವರ್ತಿಸುವುದು ಇವುಗಳನ್ನು ಕಲಿತಿದ್ದೇವೆ. ಇಲ್ಲಿ ನಿಮಗಾಗಿ ಇನ್ನೊಂದು ಅಸೈನ್ಮೆಂಟ್ ಇದೆ. ಜಿಚೆಂಪೇಂಟ್ ನಲ್ಲಿ ಈ ಕೆಳಗಿನ ಅಮಿನೋ ಆಸಿಡ್ಗಳ 2D ಸ್ಟ್ರಕ್ಚರ್ಗಳನ್ನು ರಚಿಸಿ. ಸಿಸ್ಟೀನ್, ಹಿಸ್ಟಿಡೀನ್ ಮತ್ತು ಫೀನೈಲ್ ಅಲನಿನ್ .mol ಫೈಲ್ನಂತೆ ಸೇವ್ ಮಾಡಿ. ಜೆಎಂಒಎಲ್ ನಲ್ಲಿ ಫೈಲ್ಗಳನ್ನು ಓಪನ್ ಮಾಡಿ ಮತ್ತು ಡಿಸ್ಪ್ಲೇಯನ್ನು ಮಾರ್ಪಡಿಸಿ. ಈ ಕೆಳಗಿನ ಲಿಂಕಿನಲ್ಲಿ ಲಭ್ಯವಿರುವ ವಿಡಿಯೋ ಅನ್ನು ನೋಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ನ ಸಾರಾಂಶವಾಗಿದೆ. ನಿಮ್ಮಲ್ಲಿ ಸರಿಯಾದ ಬ್ಯಾಂಡ್ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಇದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ತಂಡವು ಸ್ಪೋಕನ್ ಟ್ಯುಟೋರಿಯಲ್ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ. ಆನ್ಲೈನ್ ಟೆಸ್ಟ್ನಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಇಲ್ಲಿಗೆ ಬರೆಯಿರಿ contact@spoken-tutorial.org. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಕ್ ಟು ಎ ಟೀಚರ್ ಪ್ರಾಜೆಕ್ಟ್ನ ಒಂದು ಭಾಗವಾಗಿದೆ. ಇದು ಐಸಿಟಿ ಎಂಎಚಆರ್ಡಿ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಭಾರತ ಸರ್ಕಾರದಿಂದ ಬೆಂಬಲಿಸಲ್ಪಟ್ಟಿದೆ. ಈ ಮಿಷನ್ನಿನ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕಿನಲ್ಲಿ ಲಭ್ಯವಿದೆ. ಐಐಟಿ ಬಾಂಬೆಯಿಂದ ಸ್ಕ್ರಿಪ್ಟ್ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕಿ ಗ್ಲೋರಿಯಾ. ವಂದನೆಗಳು.